ಹಾಯ್ ಹಲೋ, ಸ್ವಾಗತ ಮತ್ತೊಂದು ವೀಡಿಯೋಗೆ. ಕಳೆದ ಅನೇಕ ವೀಡಿಯೋಸ್ಗಳು, ಗುಡ್ ಫ್ರೈಡೇ ವೀಡಿಯೋಸ್ಗಳಿಗೆ ನೀವೆಲ್ಲ ತೋರಿಸ್ತಿರುವಂಥ ಪ್ರತಿಕ್ರಿಯೆಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾಯಿರಾ, ಕಮೆಂಟ್ ಮಾಡ್ತಾಯಿರಾ, ನಿಮ್ಮ ಅಭಿಪ್ರಾಯ ಬಗ್ಗೆ ತಿಳಿಸ್ತಾ ಇದ್ದೀರಾ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಇವತ್ತು ಪೇತ್ರನು ಯೇಸು ಯಾರೋ ನಾನು ಅರಿಯೇ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಪ್ರಿಯರೇ. ಬೈಬಲಲ್ಲಿರುವಂಥ ಲೂಕನು ಬರೆದಂಥ ಸುವಾರ್ತೆ 22ನೇ ಅಧ್ಯಾಯ 54ನೇ ವಚನದಿಂದ 62ನೇ ವಚನದವರೆಗೂ ನಾವು ಓದ್ಕೊಳ್ಳೋದಾದರೆ, ಈ ಒಂದು ಪರ್ಟಿಕ್ಯುಲರ್ ಆದಂಥ ಸತ್ಯಭಾಗದ ಒಂದು ವಾಕ್ಯ ಏನು ಹೇಳುತ್ತಂದರೆ, ಪೇತ್ರನು ಯಾವ ರೀತಿಯಲ್ಲಿ ಯೇಸು ಯಾರೋ ನಾನು ಅರಿಯೇ ಅನ್ನೋದ್ರ ಬಗ್ಗೆ ಹೇಳೋದನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಯೇಸು ಸ್ವಾಮಿ ಆಲ್ರೆಡಿ ಪೇತ್ರನಿಗೆ ಹೇಳಿರ್ತಾನೆ ಏನಂತಂದರೆ, ನೀನು ಇವತ್ತು ಕೋಳಿ ಕೂಗೋದಕ್ಕೂ ಮುಂಚೆ 3 ಸಾರಿ ನಾನು ಯಾರೋ ಅರಿಯೇ ಅಂತಂದು ಹೇಳಿ ನೀನು ಹೇಳ್ತೀಯ, ಅಲ್ಲಿವರೆಗೂ ಕೂಡ ಕೋಳಿ ಕೂಗಲ್ಲ ಅನ್ನುವಾಗ ಪೇತ್ರನು ಆ ಒಂದು ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ತಾನೆ. ಇಲ್ಲ ದೇವರೇ, ನೀನು ಯಾರಂತ ನನಗೆ ಯಾರಾದರೂ ಕೇಳಿದ್ರೆ ನಾನು ಹೇಳ್ತೀನಿ, ನಾನು ಯಾಕೆ ಭಯಪಡಬೇಕು ಅನ್ನುವಂಥ ಮಾತುಗಳನ್ನೆಲ್ಲ ಹೇಳೋದು, ಮತ್ತು ಇದನ್ನು ನಾನು ಹೇಳಲ್ಲ ಯಾಕೆ ಹೇಳಬೇಕು ಅನ್ನುವಂಥ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡೋದನ್ನು ನಾವು ನೋಡ್ಬೋದು. ಬಟ್ ಆದರೆ ಯೇಸು ಸ್ವಾಮಿಯನ್ನು ಯಾವಾಗ ಆ ಒಂದು ಸೈನಿಕರೆಲ್ಲರೂ ಅಟ್ಯಾಕ್ ಮಾಡಿ ಮತ್ತು ಆ ಒಂದು ತೋಟದಲ್ಲಿ ಗೆತ್ಸೆಮನೆ ತೋಟದಲ್ಲಿ ಬಂದು ಯೇಸು ಸ್ವಾಮಿಯನ್ನು ಅವ್ರು ಹಿಡ್ಕೊಂಡು ಹೋಗ್ತಾರೋ, ಆವಾಗ ಆ ಒಂದು ಶಿಷ್ಯರಿಗೆಲ್ಲ ರಿಯಾಲಿಟಿ ಏನು ಅನ್ನೋದು ಅರ್ಥ ಆಯ್ತು. ಅಂದರೆ ಎಷ್ಟು ದೊಡ್ಡ ಒಂದು ಪ್ರಕ್ರಿಯೆ ಇದು ಅನ್ನೋದು ಅರ್ಥ ಆಯಿತು. ಮತ್ತು ಅವರೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನು ಬಿಟ್ಟು ಓಡೋದ್ರು ಅಂಥದ್ದು ಹುಡುಗ ವಾಕ್ಯಭಾಗದಲ್ಲಿ ಬರೆಯಲ್ಪಟ್ಟಿರೋದನ್ನು ನೋಡ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಪೇತ್ರನಲ್ಲಿ ಹೋಗುವಾಗ ಮೊದಲನೇದಾಗಿ ಒಬ್ಬ ದಾಸಿ ಬಂದು ಆತನನ್ನು ಪ್ರಶ್ನೆ ಮಾಡ್ತಾಳೆ. ಏನಂತಂದರೆ, ನೀನು ಅವರಲ್ಲಿ ಇದ್ದವನಲ್ವಾ, ನೀನು ಅವರಲ್ಲಿ ಒಬ್ಬನಲ್ವಾ ಅಂತ ಕೇಳುವಾಗ ನಾನಲ್ಲಮ್ಮ ಅಂತ ಹೇಳಿ ಪೇತ್ರನ ಹೇಳೋದನ್ನು ನಾವು ನೋಡ್ಬೋದು. ಮತ್ತು ಎರಡನೇದಾಗಿ ಇನ್ನೊಬ್ಬ ದಾಸನ ಬಂದು ಆತನನ್ನು ಕೇಳ್ತಾನೆ, ನೀನು ಅವರ ಸಂಗಡ ಇದ್ದವನಲ್ಲ, ಆ ಶಿಷ್ಯರ ಸಂಗಡ ನೀನು ಇದ್ದವನಲ್ಲ ಅಂತ ಕೇಳುವಾಗ ನಾನಲ್ಲಪ್ಪ ಅಂತಂದು ಹೇಳಿ ಆ ಪೇತ್ರನ ಹೇಳೋದನ್ನು ನಾವು ನೋಡ್ಬೋದು. ಮತ್ತು 3ನೇ ಸರಿ ಇನ್ನೊಬ್ಬ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ಬಂದು ಪೇತ್ರನ ಕೇಳ್ತಾನೆ, ಇಲ್ಲ ನಾನು ಆ ಶಿಷ್ಯರೊಂದಿಗೆ ನಿನ್ನನ್ನು ನೋಡಿದ್ದೇನೆ, ನೀನು ಅವರ ಸಂಗಡ ಇರೋದನ್ನು ನಾನು ನೋಡಿದ್ದೇನೆ, ನೀನು ಗಲಿಲಿಯದನಲ್ವಾ ಅಂತಂದು ಕೇಳುವಾಗ ಪೇತ್ರನು ಅಲ್ಲಪ್ಪ, ನಾನು ಆತನನ್ನು ಅರಿಯೇ ಅಂತಂದು ಹೇಳೋದನ್ನು ನಾವು ನೋಡ್ಬೋದು. ಆವಾಗ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಕೋಳಿ ಕೂಗಿತು ಅಂತಂದು ಹೇಳಿ ಸತ್ಯಭಾಗದಲ್ಲಿ ಮೆನ್ಷನ್ ಮಾಡ್ತಾರೆ. ಆ ಕೋಳಿ ಕೂಗಿದ ತಕ್ಷಣವೇ ಪೇತ್ರನಿಗೆ ರಿಯಲೈಸ್ ಆಗೋಯ್ತು, ಪೇತ್ರನಿಗೆ ಅರ್ಥ ಆಯಿತು, ಪೇತ್ರನಿಗೆ ಜ್ಞಾನೋದಯ ಆಯಿತು. ಏನಂತಂದರೆ, ಯೇಸು ಏನು ಹೇಳಿದ್ನಲ್ಲ ಅದು ಈಗ ನೆರವೇರುತ್ತೆ. ಯಾಕಂದರೆ ಯೇಸು ಸ್ವಾಮಿ ಮೊದಲೇ ಹೇಳಿದ್ದ, ಇವತ್ತು ಕೋಳಿ ಕೂಗೋದಕ್ಕೆ ಮುಂಚೆ ನೀನು 3 ಸಾರಿ ನಾನು ಯಾರು ಅರಿಯೇ ಅಂತಂದು ಹೇಳಿ ನೀನು ಹೇಳ್ತೀಯ ಖಂಡಿತವಾಗ್ಲು ಅಂತ ಹೇಳುವಾಗ ಪೇತ್ರನಿಲ್ಲ, ನಾನು ಆ ರೀತಿಯಲ್ಲಿ ಹೇಳಲ್ಲ ಅಂತ ಹೇಳ್ತಾನೆ. ಬಟ್ ಆದರೆ ಆತನು ಎಷ್ಟು ಭಯಭೀತನಾಗಿದ್ದ, ಯೇಸು ಸ್ವಾಮಿಯನ್ನು ಅವರೆಲ್ಲರೂ ಬಂದು ಸೆರೆ ಮಾಡಿದ ತಕ್ಷಣ ಆ ಒಂದು ಪರಿಸ್ಥಿತಿ ಹೆಂಗೆ ಬದಲಾಯಿತು, ಮತ್ತು ಆತನು ಎಷ್ಟು ಭಯಭೀತನಾಗಿದ್ದನಂದರೆ ಆ ಒಂದು ಯೇಸು ಸ್ವಾಮಿ ಹೇಳಿದಂಥ ಮಾತುಗಳನ್ನು ಮರೆತೋಗಿ ಆ 3 ಸಾರಿ ಯೇಸು ಸ್ವಾಮಿ ಯಾರೋ ನಾನು ಅರಿಯೇ ಅಂತಂದು ಹೇಳಿದ್ದನ್ನು ಕೂಡ ನಾವು ನೋಡ್ಬೋದು ಪ್ರಿಯರೇ. ಅದಾದ ನಂತರ ಸತ್ಯಭಾಗದಲ್ಲಿ ಬರೆಯಲ್ಪಟ್ಟಿದೆ, ಆತನು ವ್ಯಥೆಪಟ್ಟನು, ಆತನು ದುಃಖಪಟ್ಟನು ಅಂತಂದು ಹೇಳಿ ಆತನ ಬಗ್ಗೆ ಬರೆಯಲ್ಪಟ್ಟಿರೋದನ್ನು ಕೂಡ ನಾವು ನೋಡ್ಬೋದು.